ಅಂದರೆ ಈಗ ಸಿದ್ದರಾಮಯ್ಯನವರು ಜೆ ಡಿ ಎಸ್ಸಿಂದ ಕಾಂಗ್ರೆಸ್ಸಿಗೆ ಬಂದವರು. ನೀವು ಮೂಲತಃ ಕಾಂಗ್ರೆಸ್ಸಿಗರೇ ಆಗಿದ್ರಿ. ಸೊ ಸಿದ್ದರಾಮಯ್ಯನವರನ್ನ ನೀವು ಜೆ ಡಿ ಎಸ್ ಅಲ್ಲಿ ಇದ್ದಾಗ ಯಾವ ರೀತಿ ನೋಡ್ತಾ ಇದ್ರಿ? ಕಾಂಗ್ರೆಸ್ಸಿಗೆ ಬಂದ್ಮೇಲೆ ಹೇಗಿತ್ತು ಅಂತ? ಜೆ ಡಿ ಎಸ್ ಅಲ್ಲಿ ಇದ್ದಾಗ ಏನಾದರೂ ಒಡನಾಟ ಇತ್ತಾ ಅಂತ? ಇಲ್ಲ, ಅವಾಗಿರಲಿಲ್ಲ. ಅವಾಗಿರ್ಲಿಲ್ಲ. ಅಂದರೆ ಅವರು ಜೆ ಡಿ ಎಸ್ನಿಂದ ಉಪಮುಖ್ಯಮಂತ್ರಿ ಆಗಿದ್ರು, ಹಣಕಾಸು ಮಂತ್ರಿನೂ ಆಗಿದ್ರು. ಆ ಸಂದರ್ಭದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದೆ ನಾನು. ಒಂದು 2 ಸತಿ ಭೇಟಿ ಮಾಡಿದ್ದೀನಿ. ಫಸ್ಟ್ ಟೈಮ್ ಮೀಟ್ ಮಾಡಿದ್ವಿ, ಅವಾಗಲೇ ಮಾಡಿದ್ವಿ. ಹ್ಮ್ ಬಟ್ ಅವಾಗ ಅಷ್ಟೊಂದು ಅವರು ನಾವು ಗೊತ್ತು ನಮಗೆ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು ಆಂಜನೇಯ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಪೇಪರ್ ಗೀಪರ್ ಎಲ್ಲ ನೋಡೋರಲ್ಲ, ಆ ಪಾರ್ಟಿ ಈ ಪಾರ್ಟಿ ಲೀಡರ್ಗಳು ಪರಿಚಯ ಇದ್ದೇ ಇರ್ತೈತಿ. ನೋಡದೇ ಇದ್ರು ಕೂಡ ಪತ್ರಿಕೆ ಮೂಲಕ ಆದರೂ ಇರುತ್ತೆ. ಹಿಂಗಾಗಿ ಒಂದು 2-3 ಸತಿ ಭೇಟಿ ಮಾಡಿದ್ದೆ ನಾನು ಅವಾಗ. ಓಕೆ. ಸಿದ್ದರಾಮಯ್ಯನವರನ್ನ ಈ ಬಾರಿ ಕೆಳಗಿಳಿಸಿದ್ದು ಇದನ್ನ ನೀವು ನಿರೀಕ್ಷೆ ಮಾಡಿದ್ರಾ ಅಂತ ಹೇಳಿ? 3 ವರ್ಷಕ್ಕೆ ಕೆಳಗಿಳಿಸ್ತಾರೆ ಸಿದ್ದರಾಮಯ್ಯನವರನ್ನ ಅಂತ ಹೇಳಿ ನಿರೀಕ್ಷೆ ಮಾಡಿದ್ರಾ? ನೀವೇನಾದರೂ ಶಾಕಿಂಗ್ ಆಗಿತ್ತಾ ಅಥವಾ ನಿಮಗೆ? ಅಲ್ಲ, ನಿರೀಕ್ಷೆ ಇರಲಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವರ ಜನ್ಮದಿನೋತ್ಸವ ಮಾಡಿದ್ವಿ, ಚುನಾವಣೆ ಸಿದ್ದರಾಮೋತ್ಸವ ದಾವಣಗೆರೆ 17-18ರಲ್ಲಿ ಮಾಡಿದ್ವಲ್ಲ. ಆಗ ರಾಹುಲ್ ಗಾಂಧಿ ಬಂದರು. ಇಡೀ ಒಂದು 30-40 ಕಿಲೋಮೀಟ್ರ್ ಎಲ್ಲ ಕಡೆಗೆ ಸುತ್ತ ನ್ಯಾಷನಲ್ ಹೈವೇಗಳು, ಆ ಒಂದು ದಾವಣಗೆರೆ ಬರ್ತಕ್ಕಂಥ ಶಿವಮೊಗ್ಗ ರಸ್ತೆ ಇರ್ಬೋದು, ಬಳ್ಳಾರಿ ರಸ್ತೆ ಇರ್ಬೋದು, ಯಾವ್ಯಾವ ರಸ್ತೆಗಳು ಇದ್ವಲ್ಲ ಅವೆಲ್ಲವೂ ಕೂಡ ಒಂದು 30-40 ಕಿಲೋಮೀಟ್ರ್ಗಳ ಕಾಲ ಉದ್ದಕ್ಕೂ ಕೂಡ ಸ್ತಬ್ಧವಾಗಿತ್ತು. ಎಲ್ಲ ಬಂದು ಜಾಮ್ ಆಗಿಬಿಟ್ಟಿತ್ತು. ಆಮೇಲೆ ಜನ, ನಾವು ಯಾವಾಗಲೂ ಏನಪ್ಪ ಒಂದು ಕಾರ್ಯಕ್ರಮ ಮಾಡ್ತೀವಲ್ಲ, ಜನ ಬಂದರೋ ಇಲ್ಲೋ ಅಂತಂದೇಳಿ ಒಂದು ಹತ್ರ ಕಾಯ್ತಾ ಇರ್ತೀವಿ. ಜನ ಬಂದರು ಅಂದಮೇಲೆ ಅಲ್ಲಿ ಹೋಗ್ತೀವಿ. ಅದು ಹಂಗಾಗಲಿಲ್ಲ. ರಾತ್ರಿನೇ ಜನ ತುಂಬಿಟ್ರು ಅಲ್ಲಿ. ರಾತ್ರಿನೇ ಬಂದು ಚೇರ್ ಹಿಡ್ಕೊಂಡು ಅಷ್ಟು ಚೇರ್ನಲ್ಲಿ ಕೂತ್ಕೊಂಡ್ಬಿಟ್ಟಿದ್ವು. ಮಧ್ಯರಾತ್ರಿ ಬೆಳಗ್ಗೆ ಮುಂಜಾನೆ ಎಲ್ಲ ಹಾಕಿದ ಲಕ್ಷಾಂತರ ಚೇರ್ಗಳೆಲ್ಲ ತುಂಬಿಬಿಟ್ಟಿದ್ವು. ಆ ಒಂದು ಸಿದ್ದರಾಮಯ್ಯನವರ 75ನೇ ಏನು ಜನ್ಮದಿನೋತ್ಸವ ನಡೀತಲ್ಲ, ಅದು ಒಂದು ಟರ್ನಿಂಗ್ ಪಾಯಿಂಟ್ ಕಾಂಗ್ರೆಸ್ಗೆ, ದಿಕ್ಸೂಚಿ ಆಯಿತು. ಆಗ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದರು. ಅವ್ರೇನು ಮಾಡಿದರು, ಇಲ್ಲಿ ಚಿತ್ರದುರ್ಗದಲ್ಲಿ ಮುರುಘಾ ಮಠದಲ್ಲಿ ಒಂದು ಕಾರ್ಯಕ್ರಮನ ಆಯೋಜಿಸ್ಬಿಟ್ರು. ಅದರ ಅವಶ್ಯಕತೆ ಇರಲಿಲ್ಲ. ಒಂದೇ ಕಾರ್ಯಕ್ರಮ, ಸಿದ್ದರಾಮಯ್ಯನವ್ರ ಕಾರ್ಯಕ್ರಮಕ್ಕೆ ಕರ್ಕೊಂಬರ್ಬೇಕಾಯ್ತು ಅವರು. ಓಕೆ, ಹೌದು. ಇವ್ರೇನು ಮಾಡಿದ್ರು, ಈ ಕಡೆಗೆ ಏನೋ ಮಾಡೋಣ ಅಂತ ಒಂದು ಹೋದರು. ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಕ್ಕೆ 2 ಗಂಟೆ ಬೇಕಾಯ್ತು ಅವ್ರು ಹೋಗಿ ಆ ವೇದಿಕೆನ ಹತ್ಬೇಕಾದ್ರೆ. ಆಗ ರಾಹುಲ್ ಗಾಂಧಿ ಅವರು ಏನು ಇಷ್ಟೊಂದು ಇಡೀ ರಾಷ್ಟ್ರದಲ್ಲಿ ಒಬ್ಬ ನಾಯಕನ ಜನ್ಮದಿನಕ್ಕೆ ಇಷ್ಟೊಂದು ಜನ ಶುಭ ಕೋರ್ಲಿಕ್ಕೆ ಬಂದಿದ್ದಾರಲ್ಲ, ಇದು ನಿಜವಾಗ್ಲೂ ಕೂಡ ಆಶ್ಚರ್ಯ ಅಂತಂದೇಳಿ ಅವ್ರಿಗೆ ಭಾಳ ಮನವರಿಕೆ ಆಗ್ಬಿಡ್ತು. ಆಮೇಲೆ ಆವಾಗ ಇಲ್ಲ, ಅವ್ರಿಗೆ ಗೊತ್ತು ಒಬ್ಬ ಜನಾಕರ್ಷಕ ನಾಯಕ, ವರ್ಚಸ್ಸಿರೋ ನಾಯಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು. ಅಲ್ಲಿ ಅವ್ರನ್ನ ಆಡಿ ಹೊಗಳಿ ಅವ್ರಿಗೆ ಹಾರೈಸಿಸಿ ರಾಹುಲ್ ಗಾಂಧಿ ಅವರು ಅಲ್ಲಿಂದ ತೆರಳಿದರು. ನೋಡಿದ್ರು, ಜನನೆಲ್ಲ ನೋಡಿದ್ರು. ಅದು ಅಲ್ಲಿಗೆ ಹೋಗಕ್ಕೆ 2 ಗಂಟೆ ಬೇಕಾಯಿತು. ನೀವು ಸಾಕಷ್ಟು ಪ್ರೋಗ್ರಾಮ್ಸ್ ಅನ್ನು ನೋಡಿರ್ತೀರಿ ಯೂತ್ ಕಾಂಗ್ರೆಸ್ ಇಂದ ಇದ್ದಂತಹ ಸಂದರ್ಭದಲ್ಲಿ. ಸೊ ಸಿದ್ದರಾಮೋತ್ಸವ ಅಂತ ಕಾರ್ಯಕ್ರಮ ನೋಡಿದ್ರಾ ಈ ಮುಂಚೆ? ನಾವು ಇಲ್ಲ, ಅಂಥ ದೊಡ್ಡ ಪ್ರೋಗ್ರಾಮು ಅಷ್ಟೆಲ್ಲ ವ್ಯವಸ್ಥೆ ಅವಾಗೆಲ್ಲ ಎಲ್ಲಿತ್ತಪ್ಪ. ಎಲ್ಲ ಒಂದು ಜನ ಸೇರಿ 30-40 ದೊಡ್ಡದೊಂದು ಪೆಂಡಲ್ ಹಾಕಿರೋರು ಓಪನ್ ಆಗಿ ಬಿಸಿಲಲ್ಲಿ ಕುಂದಿರ್ತಾ ಇದ್ವಿ ನಾವೆಲ್ಲ ಜನ. ಇವು ಏನು ಜರ್ಮನ್ ಟೆಂಟ್, ಈಗ ಕೋಟಿ ಗಂಟ್ಲೆ ವ್ಯವಸ್ಥೆ ಮಾಡಿ ಈಗ ಜನ ಸೇರಿದ್ದು ದೊಡ್ಡ ಮಟ್ಟದಲ್ಲಿ ನಿಮ್ಮ ರಾಜಕೀಯ ಜೀವನವನ್ನು ನೋಡಿದ್ರೆ ಸಿದ್ದರಾಮೋತ್ಸವಕ್ಕೆ ಬಂದಂತ ಜನ. ಇಂದಿರಾ ಗಾಂಧಿ ಇದಕ್ಕೆಲ್ಲ ನೋಡಿದ್ದೇವೆ, ಬಹಳ ಜನ ಬರೋರು. ಆಗೆಲ್ಲ ಗೀಕಲ್ ಏನಿಲ್ಲ, ನಡ್ಕೊಂಡ್ ಬಂದ್ಬಿಡೋರು. ಹಳ್ಳಿಯಿಂದಲೇ ಬೆಳಗ್ಗೆ ಎದ್ದು ಬುತ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ, ನಂಗೆ ಬುತ್ತಿ ಕಟ್ಕೊಂಡ್ ಬಂದ್ಬಿಡೋರು. ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಹಿಂದಿರೋರು ಏನು ಮಾಡೋದು, ರಾತ್ರಿ ಹೊತ್ತಿನಲ್ಲೇ ಅಡುಗೆ ಎಲ್ಲ ಮಾಡ್ಕೊಂಡು ಇಟ್ಕೊಂಡು ನಡ್ಕೊಂಡೇ ಬಂದ್ಬಿಡೋರು ಸೀದಾ. ಇಲ್ಲ ಬಂಡಿ ಗಾಡಿ ಅದರಲ್ಲೆಲ್ಲ ಬರೋರು. ಒಂದು ಸ್ವಲ್ಪ ಆಮೇಲೆ ಟ್ಯಾಕ್ಟ್ರಿಗಳು ಬಂದ್ವಿ ನಾವಾಗ, ಟ್ಯಾಕ್ಟ್ರಿಗಳಲ್ಲಿ ಬರೋರು. ಬಸ್ಸುಗಳಲ್ಲಿ, ಬಸ್ಸನ್ನು ಕೂಡ ಅಷ್ಟು ಖಾಸಗಿ ಬಸ್ಸು, ಗೌರ್ಮೆಂಟ್ ಬಸ್ಸು ಅಷ್ಟು ಇರಲಿಲ್ಲ. ಆಮೇಲೆ ಬಸ್ನಲ್ಲಿ ಹತ್ತಕ್ಕಂಥ ಶಕ್ತಿನೂ ಕೂಡ ಇಲ್ಲದೆ ಇರೋಂಥ ಜನ ಇದ್ದರು. ಹೌದು. ರೈಲಲ್ಲಿ, ಬಸ್ಸಲ್ಲಿ ಬಂದು ಜನ ಒಟ್ಟಾರೆ ಸೇರೋರು.
ಇಂದಿರಾ ಗಾಂಧಿ ಅವ್ರಿಗೆ ನೋಡಿದ್ವಿ ನಾವು. ಅದಾದ ಅದನ್ನ ನಂತರ ಬಿಟ್ರೆ ಸಿದ್ದರಾಮೋತ್ಸವ ಕಾರ್ಯಕ್ರಮ. ಸಿದ್ದರಾಮೋತ್ಸವ ಬಟ್ ಅವತ್ತೇ ಬೇರೆ ಪ್ರೋಗ್ರಾಮ್ ಇತ್ತು ಅಂತ ನೀವು ಹೇಳ್ತಾ ಇದ್ರಲ್ವಾ, ಡಿ ಕೆ ಶಿವಕುಮಾರ್ ಅವರು ಬೇರೆ ಪ್ರೋಗ್ರಾಮನ್ನು ಆಯೋಜನೆ ಮಾಡಿದ್ರು ಅಂತಲೇ, ಅದು ಇಂಟೆನ್ಷನಲಿನಾ ಅಂದ್ರೆ ಬೇಕಂತಲೇ ಮಾಡಿದ್ರಾ ಅಂತ ಹೇಳಿ? ಅವಶ್ಯಕತೆ ಇರಲಿಲ್ಲ. ಹಾ. ಅವ್ರು ರಾಹುಲ್ ಗಾಂಧಿ ಅವರು ಇದಕ್ಕೋಸ್ಕರ ಬಂದಿದ್ರು. ಹ್ಮ್ ಇದ್ರ ಮಧ್ಯದಲ್ಲಿ ಇವರು ಹೆಲಿಕಾಪ್ಟರ್ ತಂದು ಇಲ್ಲಿ ಇಳಿಸ್ಬಿಟ್ರು ಚಿತ್ರದುರ್ಗದಲ್ಲಿ. ಹ್ಮ್ ಹ್ಮ್ ನಮಗೆಲ್ಲ ಇರ್ರಿ ಅಂದರು. ಅಂತೇಳಿ ನಾವು ಅಲ್ಲಿ ಇರಲಿಲ್ಲ. ಹ್ಮ್ ನಾನೇನಾರು ಅಲ್ಲಿ ಇದ್ಬಿಟ್ಟಿದ್ನಿ ಅಂದ್ರೆ ನಾನು ಅಲ್ಲಿ ಭಾಷಣ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸಿದ್ದರಾಮೋತ್ಸವಕ್ಕೆ ಅಲ್ಲಿ ಸ್ಟೇಜ್ ತಲುಪಕ್ಕೆ ಆಗ್ತಿದ್ದಿಲ್ಲ. ರಾಹುಲ್ ಗಾಂಧಿ ಅವರೇ ಪೊಲೀಸ್ ರಕ್ಷಣೆಯಲ್ಲಿ 2 ಗಂಟೆಗೆ ಹೋಗಿದ್ದಾರೆ. ನಾವಿಲ್ಲೆಲ್ಲರೂ ಚಿತ್ರದುರ್ಗದಲ್ಲಿ ಇವ್ರ ಮಾತು ಕೇಳ್ಕೊಂಡು ಏನಾರು ಇದ್ದದ್ನಿ ಅಂದರೆ ಆಗ್ತಿರಲಿಲ್ಲ. ನಾನು ಹೋಗ್ಬಿಟ್ಟೆ ಬೆಳಗ್ಗೆನೇ ಎದ್ದು ಸುಮ್ಮನೆ ಏನಾರು ಮಾಡ್ಕೊಳ್ಳಿ ಅಂತ.